ಒಬ್ಬ ಭಿಕ್ಷುಕ ಅರೆ ಹುಚ್ಚ ಇವತ್ತಿನ ದಿನ ಭಿಕ್ಷೆಯನ್ನ ಬೇಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಡ್ತಾ ಇದ್ದಾನೆ ಅಂತ ಆದ್ರೆ ಅವನ್ಯಾಕೆ ಭಿಕ್ಷೆ ಬೇಡಬೇಕು? ಹೊಟ್ಟೆ ತುಂಬತ್ತೆ, ಹೊಟ್ಟೆ ಹಸಿವು ನೀಗತ್ತೆ ಅನ್ನುವ ಪ್ರಯೋಜನ ಇರುವ ಕಾರಣದಿಂದಲೇ ಭಿಕ್ಷೆಯನ್ನು ಬೇಡ್ಲಿಕ್ಕೆ ಹೋಗ್ತಾನೆ. ಹಾಗಾದ್ರೆ ಲೋಕದಲ್ಲಿ ನಾವೆಲ್ಲ ಕಂಡಿದ್ದೇವೆ, ಏನೇ ಒಂದು ಕೆಲಸವನ್ನ ಮಾಡಬೇಕಾದರೂ ಕೂಡ ಅವಶ್ಯವಾಗಿ ಪ್ರಯೋಜನ ಇರಲೇಬೇಕು. ಪ್ರಯೋಜನ ಇಲ್ಲದೆ ಯಾವೊಬ್ಬ ಪುರುಷನು ಕೂಡ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹೀಗೆ ಅದ್ಭುತವಾಗಿ ಆ ಆಚಾರ್ಯರು ಯಾವ ಬ್ರಹ್ಮಸೂತ್ರಗಳಿಗೆ ತಮ್ಮ ಭಾಷ್ಯ ಗ್ರಂಥವನ್ನು ರಚನೆ ಮಾಡಿದ್ದಾರೋ ಅಂಥ ಅದ್ಭುತವಾದ ಭಾಷ್ಯ ಗ್ರಂಥದ ಉಪನ್ಯಾಸವನ್ನ ನಿರರ್ಕಲವಾಗಿ ಅಸ್ಖಲಿತವಾಗಿ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಒಬ್ಬ ವಿದ್ವಾಂಸ ರಾಯರ ಈ ಉಪನ್ಯಾಸದ ಮೇಲೆ ಆಕ್ಷೇಪವನ್ನು ಸಲ್ಲಿಸಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಏನ್ ಆಕ್ಷೇಪವನ್ನು ಸಲ್ಲಿಸ್ತಾನೆ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ನಿತ್ಯವಾಗ ವಿಷಯಸ್ಯ ಸರ್ವಾರ್ಥಾರಂಭಣಂ ನ ವಿಷಯಸ್ಯ ಯುಜ್ಯತೆ ನಾಮಧೇಯಮಿಹ ಯಜ್ಜಡಂ ಮೃಷಾ ಜಾತಮರ್ಥರಹಿತಂ ಸ್ವಚಿಂತನಂ. ಆಗ ಒಬ್ಬ ವಿದ್ವಾಂಸ ಹೇಳ್ತಾನಂತೆ, ನಿತ್ಯವಾಗ ವಿಷಯಸ್ಯ ವಿಷಯಸ್ಯ ಸರ್ವಥಾ ಆರಂಭಣಂ ನ ಯುಜ್ಯತೆ. ಹೇಳ್ತಾ ಇದ್ದಾರೆ, ಯಾವ ಈ ಬ್ರಹ್ಮನನ್ನ ಶಾಸ್ತ್ರಯೋನಿತ್ವಾತ್ ಅನ್ನೋ ಸೂತ್ರದಿಂದ ಶಾಸ್ತ್ರಗಳಿಂದ ಆ ಬ್ರಹ್ಮನನ್ನು ನಾವು ತಿಳ್ಕೋಬೇಕು ಅಂತ ನೀವು ಹೇಳಿದ್ರು, ಆದರೆ ಶಾಸ್ತ್ರದಿಂದ ಆ ಪರಮಾತ್ಮ ನಮಗೆ ಗಮ್ಯನಲ್ಲ. ಯಾಕೆ? ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಯದ್ವಾಚ ಅನಭ್ಯುದಿತಂ ಯೇನ ವಾಗಭ್ಯುದ್ಯತೆ. ಯತೋ ವಾಚೋ ನಿವರ್ತಂತೆ. ಯಾವ ಈ ಪರಮಾತ್ಮ ಇದ್ದಾನೆ, ವಾಕ್ಯಗೆ ನಿಲುಕ್ತಕ್ಕಂಥವನಲ್ಲ, ಮನಸ್ಸಿಗೆ ನಿಲುಕ್ತಕ್ಕಂಥವನಲ್ಲ. ವಾಕ್ ಅನ್ನೋ ಶಬ್ದಕ್ಕೆ ಇಂದ್ರಿಯ ಅಂತನೂ ಅರ್ಥ ಇದೆ, ಅಪೌರುಷೇಯವಾದ ವೇದಗಳು ಅಂತನೂ ಕೂಡ ಅರ್ಥ ಇದೆ. ಈ ಪರಮಾತ್ಮ ಕಣ್ಣಿಂದ ಅಂತೂ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ, ಅದು ನಮಗೂ ಅನುಭವ ಸಿದ್ಧವಾಗಿದೆ. ಹಾಗಾದ್ರೆ ಇನ್ನು ಅಪೌರುಷೇಯವಾದ ವೇದಗಳಿಂದ ಆ ಪರಮಾತ್ಮನನ್ನು ನಾವು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕು. ಆದರೆ ಶ್ರುತಿಗಳ ಹೇಳುತ್ತೆ, ನಿತ್ಯಯಾ ನಿತ್ಯಯಾ ಸ್ತೌಮಿ ಬ್ರಹ್ಮ ತತ್ಪರಮಂ ಪದಂ. ಆ ಪರಮಾತ್ಮನನ್ನೇ ತಿಳ್ಕೋಬೇಕು ನಿತ್ಯವಾದ ಮಾತುಗಳಿಂದ, ಅನಿತ್ಯವಾದ ಮಾತುಗಳಿಂದ ಆ ಪರಮಾತ್ಮನ ಸ್ತೋತ್ರವನ್ನ ಮಾಡಬೇಕು. ಹಾಗ ನಿತ್ಯವಾದದ್ಯಾವುದು, ಅನಿತ್ಯವಾದದ್ಯಾವುದು ಅಂತ ಜಿಜ್ಞಾಸ ಬಂದಾಗ, ಶ್ರುತಿರವಾವ ನಿತ್ಯ ಅನಿತ್ಯವಾವ ಸ್ಮೃತಯಃ. ಸ್ಮೃತಿಗಳು ಅನಿತ್ಯ, ಶ್ರುತಿಗಳು ನಿತ್ಯ. ಹಾಗಾಗಿ ಯಾವ ಈ ಪರಮಾತ್ಮ ಇದ್ದಾನೆ
ಅಂಥ ಪರಮಾತ್ಮನನ್ನ ನಿತ್ಯವಾದ ವೇದ ಮಂತ್ರಗಳಿಂದ ಸ್ತೋತ್ರ ಮಾಡಬೇಕು ಅಂತ ಒಂದು ಕಡೆ ಹೇಳಿದರೆ, ಅದೇ ವೇದ ಮಂತ್ರ ಇನ್ನೊಂದು ಕಡೆ ಹೇಳುತ್ತೆ, ಯತೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಮಾತಿಗೆ ನಿಲುಕದವನು, ಮನಸ್ಸಿಗೆ ನಿಲುಕದವನು, ಇಂಥ ಈ ಪರಮಾತ್ಮನ ಯಾವ ವಿಷಯ ಇದೆ, ಇಂಥ ಬ್ರಹ್ಮನು ಶಾಸ್ತ್ರಕ್ಕೆ ವಿಷಯ ಅಂತ ನೀವೇ ಹೇಳ್ತಾ ಇದ್ದೀರಲ್ವಾ, ಇದು ಕೂಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಯಾವಾಗ ಶಾಸ್ತ್ರಗಳು ಆ ಬ್ರಹ್ಮನನ್ನ ಪ್ರತಿಪಾದನೆ ಮಾಡೋದಿಲ್ಲವೋ ಆ ಸಂದರ್ಭದಲ್ಲಿ ಆ ಬ್ರಹ್ಮ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ, ಸಕಲ ದೋಷ ದೂರನಾಗಿದ್ದಾನೆ, ಇಂಥ ಬ್ರಹ್ಮನನ್ನ ಸಕಲ ವೇದಗಳು ಪ್ರತಿಪಾದನೆ ಮಾಡ್ತಾ ಇದೆ. ಇಂಥ ಬ್ರಹ್ಮನನ್ನ ತಿಳ್ಕೊಂಡ್ರೆ ನಮಗೆ ವೈಕುಂಠ ಲೋಕ ಪ್ರಾಪ್ತಿ ಆಗತ್ತೆ ಅಂತ ನಿರೂಪಣೆ ಮಾಡೋದು ಇದು ತಪ್ಪಲ್ಲವೇ ಅಂತ ಪ್ರಶ್ನೆ. ಹಾಗಾಗಿ ನೀವು ಹೇಗ್ ತಾನೆ ಈ ಪರಮಾತ್ಮನ ಲಕ್ಷಣವನ್ನ ನೀವು ಜಗಜ್ಜನ್ಮಾದ್ಯಷ್ಟ ಕರ್ತೃತ್ವ, ಆ ಪರಮಾತ್ಮನ ಲಕ್ಷಣ ಅಂತ ಹೇಗ್ ತಾನೆ ನೀವು ಸೂತ್ರಗಳಿಂದ ನಿರೂಪಣೆಯನ್ನು ಮಾಡ್ತಾ ಇದ್ದೀರಾ? ಯಾಕೆ? ಒಂದು ಕಾರಣವನ್ನ ಕೊಟ್ಟರು, ಅದನ್ನೇ ವಿವರಿಸ್ತಾ ಹೇಳುತ್ತೆ, ಯದ್ವಾಚ ಅನಭ್ಯುದಿತಂ. ಪರಮಾತ್ಮ ವೇದ ಪ್ರತಿಪಾದ್ಯ ಅಲ್ಲ. ಹಾಗಾದ್ರೆ ವೇದ ಪ್ರತಿಪಾದ್ಯನಲ್ಲದೆ ಹೋದ್ರೆ ವೇದಕ್ಕಿಂತಲೂ ಕೂಡ ಭಿನ್ನವಾದ, ಅಪೌರುಷೇಯವಾದ ವೇದವಾಣಿಗಿಂತಲೂ ಕೂಡ ಭಿನ್ನವಾದ ಯಾವ ಪೌರುಷೇಯ ಆಗಮಗಳು ಇದ್ದಾವೆ, ಅದರಿಂದ ಏನಾದ್ರೂ ಕೂಡ ಪರಮಾತ್ಮ ಗೊತ್ತಾಗ್ತಾನ? ಆಪ್ತತ್ವ ಇಲ್ಲ. ಯಾರು ಹೇಳ್ತಾನೋ ಅವನಲ್ಲಿ ಆಪ್ತತ್ವ ಇಲ್ಲ. ಹಾಗಾದ್ರೆ ಅದರಿಂದ ಸಿದ್ಧ ಆಗತ್ತಾ? ಅನುಮಾನದಿಂದ ಸಾಧ್ಯ ಇಲ್ಲ, ಪ್ರತ್ಯಕ್ಷದಿಂದ ಸಾಧ್ಯ ಇಲ್ಲ. ಹಾಗಾದ್ರೆ ಇಡೀ ಪ್ರಪಂಚ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ಈ ಪ್ರಪಂಚದಲ್ಲಿ ಇರತಕ್ಕಂಥ ಯಾವ ಶಾಸ್ತ್ರಗಳು ಇದ್ದಾವೆ ಆ ಯಾವ ಶಾಸ್ತ್ರಗಳು ಕೂಡ ಬ್ರಹ್ಮನನ್ನ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಅಲ್ಲ. ಒಂದು ವೇಳೆ ಬ್ರಹ್ಮನು ಈ ಶಬ್ದಗಳಿಂದ ಲಕ್ಷಣ ವೃತ್ತಿಯಿಂದ ಶಕ್ತಿ ವೃತ್ತಿಯಿಂದ ಪ್ರತಿಪಾದ್ಯನಾಗದೆ ಹೋದರೂ ಕೂಡ, ಲಕ್ಷಣ ವೃತ್ತಿಯಿಂದ ಪ್ರತಿಪಾದ್ಯ ಅಂತ ತಿಳಿದುಕೊಂಡರೂ ಕೂಡ, ಆಗ ಈ ಪ್ರಪಂಚ ಎಲ್ಲವೂ ಕೂಡ ಅತ್ಯಂತ ಸುಳ್ಳಾಗಿದೆ. ನೇಹ ನಾನಾಸ್ತಿ ಕಿಂಚನ ಏಕಮೇವ ಅದ್ವಿತೀಯಂ ಬ್ರಹ್ಮ ಅನ್ನೋ ಇವೇ ಮೊದಲಾದ ವೇದವಾಣಿಗಳು ಯಾವ ಇದ್ದಾವೆ, ಇವು ಈ ಪ್ರಪಂಚಕ್ಕೆ ಮಿಥ್ಯಾತ್ವವನ್ನು ನಿರೂಪಣೆ ಮಾಡ್ತಾ ಇದೆ. ಹಾಗಾದ್ರೆ ಈ ಪ್ರಪಂಚವೇ ಸುಳ್ಳು ಅಂತಾದರೆ ಈ ಪ್ರಪಂಚದಲ್ಲಿ ಇರತಕ್ಕಂತಹ ವೇದವಾಕ್ಯಗಳು ಕೂಡ ಸುಳ್ಳು ಅಂತಾಯಿತು. ಹಾಗಾದ್ರೆ ಯಾವುದು ಸುಳ್ಳೋ ಅದು ಸಾಧಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದರೆ, ಅಸತ್ತಾದ ಶಶವಿಷಾಣ ಅಥವಾ ಮನುಷ್ಯನಿಗೆ ಕೊಂಬು ಇದು ಯಾವತ್ತಾದ್ರೂ ಕೂಡ ಹುಟ್ಟಲಿಕ್ಕೆ ಸಾಧ್ಯ ಉಂಟಾ? ಹಾಗಾಗಿ ಅಸತ್ತಾದ ನರವಿಷಾಣ ಹಾಗೆ ಅಸತ್ತಾದ ಮೊಲದ ಕೊಂಬು ಯಾವ ರೀತಿಯ ಇನ್ನೊಂದು ವಸ್ತುವಿಗೆ ಅದು ಸಾಧಕ ಆಗಲಿಕ್ಕೆ ಸಾಧ್ಯ ಇಲ್ಲವೋ, ಹಾಗಾಗಿ ಈ ಕಾರಣದಿಂದ ಇಂಥ ಈ ಪ್ರಪಂಚದಲ್ಲಿ ಇರತಕ್ಕಂಥ ಸಕಲ ವೇದಗಳು ಕೂಡ ಬ್ರಹ್ಮ ಇದ್ದಾನೆ, ಬ್ರಹ್ಮನು ಶಬ್ದ ಪ್ರತಿಪಾದ್ಯ ಅಂತ ಒಪ್ಪಿದರೂ ಕೂಡ ಪ್ರಪಂಚ ಸುಳ್ಳಾದ್ದರಿಂದ ಆ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ಶಬ್ದಗಳು ಕೂಡ ಮಿಥ್ಯಾಭೂತವಾಗಿದ್ದಾವೆ. ಇಂಥ ಮಿಥ್ಯಾಭೂತವಾದ ಶಬ್ದಗಳಿಂದ, ಅಸತ್ತಾದ ಶಬ್ದಗಳಿಂದ ಆ ಬ್ರಹ್ಮನನ್ನ ಹೇಗ್ತಾನೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಉಪನ್ಯಾಸ ವ್ಯರ್ಥ. ಯಾಕೆ? ಯಾವ ಶಬ್ದವೂ ಬ್ರಹ್ಮನನ್ನೇ ಪ್ರತಿಪಾದನೆ ಮಾಡದೆ ಹೋದ್ರೆ ನಿಮ್ಮ ಉಪನ್ಯಾಸ ವ್ಯರ್ಥ. ಹಾಗಾಗಿ ನಿಮ್ಮ ಉಪನ್ಯಾಸಕ್ಕೆ ಮೂಲವಾಗಿರತಕ್ಕಂಥ ಯಾವ ಸಿದ್ಧಾಂತ ಇದೆ ಆ ಸಿದ್ಧಾಂತವೂ ಕೂಡ ವ್ಯರ್ಥ ಎಂಬುದಾಗಿ ತಿಳಿಯಿರಿ ಅಂತ ಒಬ್ಬ ವಿದ್ವಾಂಸ ರಾಯರ ಮೇಲೆ ಆಕ್ಷೇಪವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಯಾವಾಗ ಇವನ ಆಕ್ಷೇಪವನ್ನ ಮಾಡ್ತಾನೋ, ಬ್ರಹ್ಮನು ಶಾಸ್ತ್ರಕ್ಕೆ ವಿಷಯನಾಗದೆ ಹೋದರೆ, ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಬ್ರಹ್ಮನು ವಿಷಯನಾಗದೆ ಹೋದರೂ ಕೂಡ
ಆತ್ಮತತ್ವ ವಿಷಯ ಆಗಬಹುದಲ್ವಾ? ಜೀವನ ಆದರೂ ಕೂಡ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯನಾಗಬಹುದೇ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಹೇಳ್ತಾರೆ, ನಾತ್ಮತತ್ವಮಪಿ ತತ್ರ ನಾಪರಶ್ಚೇಷ್ಟಿತಾದಿ ಬಹುಲಿಂಗ ಸಿದ್ಧಿತಃ ಜೀವ ಭಿನ್ನ ಪರಮೋಪ್ಯಮಾನಕೋ ನ ಸ್ವಯಂ ಚ ಯದಹಂ ಧಿಯಾಮಿತಃ. ಬ್ರಹ್ಮನು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯನಾಗದೆ ಹೋದರೂ ಕೂಡ ಚಿಂತೆ ಇಲ್ಲ, ಈ ಜೀವಾತ್ಮ ವಿಷಯನಾಗಬಹುದಲ್ವಾ ಅಂತ ಕೇಳಿದರೆ, ಈ ಜೀವಾತ್ಮನು ಕೂಡ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾವುದು ಶಾಸ್ತ್ರಕ್ಕೆ ವಿಷಯ ಆಗತ್ತೆ ಅಂತ ನಿರೂಪಣೆ ಮಾಡ್ತಾ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾವುದು ಅಜ್ಞಾತವೋ, ಯಾವುದು ಸಂದಿಗ್ಧವೋ, ಯಾವುದು ವಿಪರ್ಯಸ್ತವೋ ಅದು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯ ಆಗುತ್ತೆ. ಅಂದ್ರೆ ಯಾವುದು ಗೊತ್ತೇ ಇಲ್ಲವೋ ಅದು ಶಾಸ್ತ್ರಕ್ಕೆ ವಿಷಯ ಆಗತ್ತೆ, ಅಥವಾ ಗೊತ್ತಿದ್ದರೂ ವಿಪರೀತವಾಗಿ ತಿಳ್ಕೊಂಡಿದ್ರೆ ಅದು ಶಾಸ್ತ್ರಕ್ಕೆ ವಿಷಯ ಆಗತ್ತೆ, ಅಥವಾ ಅಲ್ಪ ಸ್ವಲ್ಪ ಗೊತ್ತಿದೆ ಸಂದೇಹವೇ ತುಂಬ ಇದೆ ಅಂತಾದ್ರೆ ಆಗ ಆ ಶಾಸ್ತ್ರವು ಜಿಜ್ಞಾಸೆಗೆ ವಿಷಯ ಆಗುತ್ತೆ. ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ವಿಷಯ ಜಿಜ್ಞಾಸೆಗೆ ವಿಷಯ ಆಗುತ್ತೆ. ಹಾಗಾದ್ರೆ ಈ ನಿಮ್ಮ ಬ್ರಹ್ಮಮೀಮಾಂಸಾ ಶಾಸ್ತ್ರದಲ್ಲಿ ಪರಮಾತ್ಮನು ಶಾಸ್ತ್ರಕ್ಕೆ ವಿಷಯನಾಗದೆ ಹೋದರೂ ಕೂಡ ಆತ್ಮತತ್ವಂ ಜೀವತತ್ವವನ್ನು ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯ ಆಗತ್ತೆ ಅಂತ ಒಪ್ಪೋಣ ಅಂದರೆ ಅದಕ್ಕೋಸ್ಕರ ಹೇಳ್ತಿದ್ದಾರೆ, ಚೇಷ್ಟಿತಾದಿ ಬಹುಲಿಂಗ ಸಿದ್ಧಿತಃ. ಆಚಾರ್ಯರು ಉಪಾಧಿಖಂಡನ ಗ್ರಂಥದಲ್ಲಿ ನಿರೂಪಣೆಯನ್ನು ಮಾಡ್ತಾರೆ, ಚೇಷ್ಟಾಲಿಂಗೇನ ಸಾತ್ಮತ್ವೇ ಪರದೇಹೇಸ್ಯ ಸಾಧಿತೆ ಜೀವಚ್ಛರೀರಂ ಸಾತ್ಮಕಂ ಪ್ರಾಣಾದಿಮತ್ವ. ಇವೇ ಮೊದಲಾದ ಅನುಮಾನಗಳಿಂದ ಯಾವ ಈ ಜೀವಾತ್ಮನಿದ್ದಾನೆ ಸಿದ್ಧ ಆಗಿಬಿಟ್ಟಿದ್ದಾನೆ. ಚೇಷ್ಟಾದಿ ಅನೇಕ ಲಿಂಗಗಳಿಂದ ಅವನು ಸಿದ್ಧನಾಗಿದ್ದಾನೆ. ಆದ್ದರಿಂದ ಹೇಗ್ತಾನೆ ಅವನು ಶಾಸ್ತ್ರಕ್ಕೆ ವಿಷಯನಾಗ್ತಾನೆ? ಯಾವತ್ತೂ ಕೂಡ ಶಾಸ್ತ್ರಕ್ಕೆ ಅಜ್ಞಾತ ಜ್ಞಾಪಕತ್ವ ಅನ್ನೋದು ಭೂಷಣ ಆಗತ್ತೆ ಹೊರತು ಜ್ಞಾತ ಜ್ಞಾಪಕತ್ವ ಅನ್ನುವಂತಹದ್ದು ಜ್ಞಾತ ಜ್ಞಾಪಕತ್ವ ಅನ್ನೋದು ದೋಷ ಆಗತ್ತೆ. ಹಾಗಾದ್ರೆ ಯಾವುದು ಅಜ್ಞಾತ ಜ್ಞಾಪಕವೋ ಅದನ್ನ ಶಾಸ್ತ್ರ ತಿಳಿಸಿಕೊಡಲಿಕ್ಕೆ ಪ್ರವೃತ್ತಿ ಮಾಡಬೇಕು ಹೊರತು ಜ್ಞಾತವಾದದ್ದನ್ನೇ ತಿಳಿಸಿಕೊಟ್ರೆ ಅದು ಅನುಪಾದೇಯ ಅಂತ ಆಗಬೇಕಾಗಿತ್ತು. ಹಾಗಾಗಿ ಈ ಜೀವಾತ್ಮನನ್ನ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ನಾವು ವಿಷಯ ಅಂತ ಹೇಳ್ತೇವೆ ಅಂದ್ರೆ ಅವನನ್ನ ವಿಷಯ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಇನ್ನ ಜೀವ ಭಿನ್ನ ಪರಮಃ ಅಪಿ ಶಾಸ್ತ್ರಸ್ಯ ವಿಷಯ ನ ಭವತಿ. ಈ ಜೀವಾತ್ಮನಿಗಿಂತಲೂ ಕೂಡ ಭಿನ್ನವಾದ ಯಾವ ಪರಮಾತ್ಮ ಇದ್ದಾನೆ ಆ ಪರಮಾತ್ಮನೇ ಈ ಶಾಸ್ತ್ರಕ್ಕೆ ವಿಷಯನಾಗಲಿ ಅಂತ ಕೇಳಿದರೆ ಅದಕ್ಕೋಸ್ಕರ ಈ ಪರಮಾತ್ಮ ಶಾಸ್ತ್ರಕ್ಕೆ ವಿಷಯನಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ತನ್ನ ವಿಷಯದಲ್ಲೇ ಪರಮಾತ್ಮ ಭಿನ್ನನಾಗಿರ್ತಕ್ಕಂತಹ ಜೀವ, ಪರಮಾತ್ಮನೂ ಕೂಡ ನಮಗೆ ಪ್ರಮಾಣಗಳಿಂದ ಗೋಚರನಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾವು ತಿಳಿಸಿಬಿಟ್ಟಿದ್ದೇವೆ. ಹಾಗಾಗಿ ಪರಮಾತ್ಮ ಭೂತವಾಗಿರ್ತಕ್ಕಂತಹ ಜೀವಾತ್ಮನಾಗಲಿ ಅಥವಾ ಪರಮಾತ್ಮನಾಗಲಿ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯನಾಗದೇ ಇದ್ದರೂ ಕೂಡ ಅವನಿಗಿಂತ ಭಿನ್ನನಾದ ಜೀವಾತ್ಮನನ್ನು ನಾವು ವಿಷಯ ಅಂತ ಹೇಳೋಣ. ಪ್ರತಿಯೊಬ್ಬನಿಗೂ ಕೂಡ ಅಹಂ ಸುಖಿ ಅಹಂ ದುಃಖಿ ಅಂತ ಆತ್ಮತತ್ವದ ಸಾಕ್ಷಾತ್ಕಾರ ಇದೆ. ಹಾಗಾಗಿ ಪರಮಾತ್ಮ ಭೂತನಾದ ಜೀವನಾಗಲಿ ಅಥವಾ ಪರಮಾತ್ಮನೇ ಆಗಲಿ ಪರಮಾತ್ಮನಿಗಿಂತ ಭಿನ್ನನಾದ ಒಬ್ಬ ಜೀವಾತ್ಮ ಆಗಲಿ ಇವರು ಯಾರೂ ಕೂಡ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ವಿಷಯ ಆಗಲ್ಲ. ಯಾವಾಗ ವಿಷಯವೇ ಇಲ್ಲವೋ ಅವಾಗ ಹೇಗ್ತಾನೆ ನಿಮ್ಮ ಶಾಸ್ತ್ರಕ್ಕೆ ಅನುಬಂಧ ಚತುಷ್ಟಯ ಅನ್ನೋದು ಸಿದ್ಧ ಆಗತ್ತೆ. ಯಾಕೆ? ವಿಷಯ ಪ್ರಯೋಜನ ಅಧಿಕಾರಿ ಸಂಬಂಧ ಎಲ್ಲಿ ಇರುತ್ತೋ ಆ ಶಾಸ್ತ್ರ ಆರಂಭಣೀಯ ಅಂತ ಆಗುತ್ತೆ. ಪ್ರಕೃತದಲ್ಲಿ ವಿಷಯ ಇಲ್ಲ. ಯಾವಾಗ ವಿಷಯವೇ ಇಲ್ಲವೋ ಪ್ರಯೋಜನ ಇಲ್ಲ.
ಪ್ರಯೋಜನ ಇಲ್ಲ ಅಂತಾದ್ರೆ ಅಧಿಕಾರಿಯೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪ್ರಯೋಜನೋದ್ದೇಶವಾಗಿಯೇ ಒಬ್ಬನು ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಹೊರತು ನಿಷ್ಪ್ರಯೋಜನಕವಾಗಿ ಯಾವತ್ತು ತಾನೇ ಅಧಿಕಾರಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಈ ವಿಷಯ ಪ್ರಯೋಜನ ಅಧಿಕಾರಿಗಳೇ ಇಲ್ಲವೋ ಅದಕ್ಕೆ ಯೋಗ್ಯವಾದ ಸಂಬಂಧಗಳು ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಈ ಶಾಸ್ತ್ರ ಅನಾರಂಭಣೀಯ. ಯಾಕೆ? ಅನುಬಂಧ ಚತುಷ್ಟಯ ರಹಿತತ್ವ ಅಂತ ಈ ರೀತಿಯಾಗಿ ವ್ಯಾಖ್ಯಾನವನ್ನ ಮಾಡ್ತಾರೆ. ಹೀಗೆ ವ್ಯಾಖ್ಯಾನವನ್ನ ಮಾಡಿದಾಗ ಮುಂದೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಬ್ರಹ್ಮ ಜಿಜ್ಞಾಸೆಗೆ ಫಲವೇ ಇಲ್ಲ ಅಂತಾಯಿತು. ಯಾವಾಗ ಫಲ ಇಲ್ಲವೋ ಅವಾಗ ಹೇಗೆ ತಾನೇ ಬ್ರಹ್ಮ ವಿಚಾರವನ್ನ ಮಾಡಲಿಕ್ಕೆ ಸಾಧ್ಯ? ಹೇಳ್ತಾರೆ, ಕಿಂಚ ಕಿಂ ಫಲಮಮುಷ್ಯ ವೇದನೆ ಕರ್ಮಣೈವ ಭವತಿ ಸ್ವರಾದಿಕಂ ನಾಪಿ ಮುಕ್ತಿರಧುನೈವ ತದ್ವಿದಾ ದೃಶ್ಯತೆ ನ ಯದಸಾವಪಿ ಕ್ವಚಿತ್. ಕಿಂಚ ಲೋಕದಲ್ಲಿ ಯಾರೇ ಒಬ್ಬ ಪುರುಷ ಒಂದು ಕೆಲಸದಲ್ಲಿ ಅವನು ಪ್ರವೃತ್ತಿಯನ್ನ ಮಾಡ್ತಾ ಇದ್ದಾನೆ ಅಂತಾದ್ರೆ ಅದಕ್ಕೇನಾದ್ರೂ ಒಂದು ಪ್ರಯೋಜನ ಇರಲೇಬೇಕು. ಪ್ರಯೋಜನ ಇಲ್ಲದೆ ಯಾವೊಬ್ಬ ಪುರುಷನೂ ಕೂಡ ಕೆಲಸ ಮಾಡಲಿಕ್ಕೆ ಪ್ರವೃತ್ತಿಯನ್ನು ಮಾಡಲ್ಲ. ಪ್ರಯೋಜನ ಮನುತ್ತಿಷ್ಯ ನ ಮಂದೋಪಿ ಪ್ರವರ್ತತೆ. ಮಂದನೂ ಕೂಡ ಪ್ರವೃತ್ತಿ ಮಾಡೋದಿಲ್ಲ ಅಂತಾದ್ರೆ ಒಬ್ಬ ಬುದ್ಧಿವಂತನಾದಂತ ಪುರುಷ ಪ್ರವೃತ್ತಿ ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಹೇಳ್ತಾರೆ, ಒಬ್ಬ ಭಿಕ್ಷುಕ ಅರೆ ಹುಚ್ಚ ಇವತ್ತಿನ ದಿನ ಭಿಕ್ಷೆಯನ್ನ ಬೇಡಿ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಡ್ತಾ ಇದ್ದಾನೆ ಅಂತ ಆದ್ರೆ ಅವನ್ಯಾಕೆ ಭಿಕ್ಷೆ ಬೇಡಬೇಕು? ಹೊಟ್ಟೆ ತುಂಬತ್ತೆ, ಹೊಟ್ಟೆ ಹಸಿವು ನೀಗತ್ತೆ ಅನ್ನುವ ಪ್ರಯೋಜನ ಇರುವ ಕಾರಣದಿಂದಲೇ ಭಿಕ್ಷೆಯನ್ನು ಬೇಡ್ಲಿಕ್ಕೆ ಹೋಗ್ತಾನೆ. ಹಾಗಾದ್ರೆ ಲೋಕದಲ್ಲಿ ನಾವೆಲ್ಲ ಕಂಡಿದ್ದೇವೆ, ಏನೇ ಒಂದು ಕೆಲಸವನ್ನ ಮಾಡಬೇಕಾದರೂ ಕೂಡ ಅವಶ್ಯವಾಗಿ ಪ್ರಯೋಜನ ಇರಲೇಬೇಕು. ಪ್ರಯೋಜನ ಇಲ್ಲದೆ ಯಾವೊಬ್ಬ ಪುರುಷನು ಕೂಡ ಪ್ರವೃತ್ತಿಯನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಂಥ ನಿಮ್ಮ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಏನು ಪ್ರಯೋಜನ? ಯಾವಾಗ ವಿಷಯವೇ ಇಲ್ಲವೋ ಅವಾಗ ಪ್ರಯೋಜನವೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಕಿಂಚ ಕಿಂ ಫಲಮಮುಷ್ಯ ವೇದನೆ ಕರ್ಮಣೈವ ಭವತಿ ಸ್ವರಾದಿಕಂ. ಇಂಥ ಬ್ರಹ್ಮನನ್ನ ತಿಳಿದುಕೊಂಡ್ರೆ ಏನ್ ತಾನೇ ಪ್ರಯೋಜನ ಇದೆ? ಯಾವ ಪ್ರಯೋಜನವೂ ಕೂಡ ಇಲ್ಲ. ಅಲ್ಲ, ಮೋಕ್ಷ ರೂಪ ಪ್ರಯೋಜನ ಇದೆ. ಆ ಮೋಕ್ಷವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಈ ಬ್ರಹ್ಮನನ್ನು ನಾವು ತಿಳಿದುಕೊಳ್ಳಬೇಕು ಅಂತ ಕೇಳಿದ್ರೆ, ಮೋಕ್ಷವನ್ನ ಪಡೆದುಕೊಳ್ಳೋದಕ್ಕೋಸ್ಕರ ಯಾರಾದ್ರೂ ಬ್ರಹ್ಮನನ್ನು ತಿಳ್ಕೋಬೇಕಾ? ಅಪಾಮ ಸೋಮಂ ಅಮೃತ ಅಭೂಮ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ. ಯಾರಿಗೆ ನಿಮಗೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಸೆ ಇದೆನಾ? ಬ್ರಹ್ಮನನ್ನು ತಿಳಿಬೇಡಿ, ಜ್ಯೋತಿಷ್ಠೋಮ ಯಾಗವನ್ನ ಮಾಡಿ. ನಿಮಗೆ ಸ್ವರ್ಗಕ್ಕಿಂತಲೂ ಮಿಗಿಲಾದ ಮೋಕ್ಷ ಎಂಬ ಲೋಕ, ವೈಕುಂಠ ಲೋಕ ನಿಮಗೆ ಬೇಕಾಗಿದ್ದ ಪಕ್ಷದಲ್ಲಿ ಅವಾಗ ಏನ್ ಮಾಡಿ? ಅಪಾಮ ಸೋಮಂ ಅಮೃತ ಅಭೂಮ, ಸೋಮಯಾಗವನ್ನ ಮಾಡಿ ನೀವು ಆ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಿ ಮೋಕ್ಷವನ್ನು ಹೊಂದಿ. ಹಾಗಾದ್ರೆ ಬ್ರಹ್ಮಜ್ಞಾನಕ್ಕಿಂತಲೂ ಭಿನ್ನವಾದ ಯಜ್ಞ ಯಾಗಾದಿ ಉಪಾಯಗಳಿಂದಲೇ ಆ ಬ್ರಹ್ಮನನ್ನ ಅಥವಾ ಬ್ರಹ್ಮ ಪ್ರಾಪ್ತಿ ರೂಪವಾಗಿರತಕ್ಕಂತಹ ಮೋಕ್ಷ, ಇವೇ ಮೊದಲಾಗಿರತಕ್ಕಂತಹ ಉತ್ತಮ ಲೋಕಗಳು ನಮಗೆ ಸಿಗಲಿಕ್ಕೆ ಅವಕಾಶ ಇದ್ದಾಗ ಯಾತಕ್ಕೋಸ್ಕರ ನೀವು ಈ ಬ್ರಹ್ಮನನ್ನು ತಿಳ್ಕೋಬೇಕು ಅಂತ. ನಾಪಿ ಮುಕ್ತಿರಧುನೈವ. ಮತ್ತಷ್ಟೇ ಅಲ್ಲ, ಈ ಬ್ರಹ್ಮಜ್ಞಾನವನ್ನ ಯಾರ್ಯಾರು ಪಡ್ಕೊಂಡಿರ್ತಾರೋ ಆ ಬ್ರಹ್ಮಜ್ಞಾನ ಪಡ್ಕೊಂಡ ತಕ್ಷಣ ಅವ್ರಿಗೆ ಫಲ ಸಿಗಬೇಕಲ್ವೇ? ಯಾಕೆ? ಪುರೋಹಿತರ ಮೂಲಕ ಯಜ್ಞ ಯಾಗಾದಿಗಳನ್ನ ನಾವು ನಡೆಸ್ತೇವೆ. ಯಜ್ಞ ಯಾಗಾದಿಗಳನ್ನ ನಡೆಸಿದ ಮೇಲೆ ಆಗ
ತಕ್ಷಣಕ್ಕೆ ಫಲಪ್ರಾಪ್ತಿ ನಮಗೆ ಉಂಟಾಗತ್ತೆ. ಯಾವ ಉದ್ದೇಶದಿಂದ ಆ ಯಜ್ಞ ಯಾಗವನ್ನು ನಡೆಸ್ತೇವೋ ಅದರ ಫಲ ನಮಗೆ ತಕ್ಷಣಕ್ಕೆ ಗೊತ್ತಾಗುತ್ತೆ. ಅದು ನೀವು ಈ ಬ್ರಹ್ಮನನ್ನ ತಿಳಿದುಕೊಂಡ್ರೆ ಆ ಬ್ರಹ್ಮನನ್ನ ತಿಳಿದುಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲವೇ ಇಲ್ಲ. ಪ್ರಯೋಜನ, ಇತರ ಪ್ರಯೋಜನ ಇದ್ರೂ ಕೂಡ ಅದು ಬ್ರಹ್ಮಜ್ಞಾನಕ್ಕಿಂತಲೂ ಭಿನ್ನವಾದ ಕರ್ಮಾದಿಗಳಿಂದಲೇ ಆ ಬ್ರಹ್ಮನನ್ನ ನಮಗೆ ತಿಳ್ಕೊಳ್ಳಿಕ್ ಸಾಧ್ಯ ಇದೆ. ಆದ್ದರಿಂದ ಹಾಗಾಗಿ ಯಾವುದೇ ರೀತಿಯಾಗಿಯೂ ಕೂಡ ಆ ಬ್ರಹ್ಮನ ಜಿಜ್ಞಾಸೆಗೆ ಯೋಗ್ಯನಲ್ಲ. ಅಂಥ ಬ್ರಹ್ಮನನ್ನು ತಿಳ್ಕೊಂಡವರು ಇವತ್ತಿನ ತನಕ ಯಾರಾದರೂ ಮೋಕ್ಷಕ್ಕೆ ಹೋದಂಥವರನ್ನ ನೀವು ನೋಡಿದ್ದೀರಾ? ಕ್ವಚಿದಪಿ ನ ದೃಶ್ಯತೆ. ಆ ಬ್ರಹ್ಮಜ್ಞಾನಿಗಳಲ್ಲಿ ಯಾರಿಗೂ ಕೂಡ ಈ ಸಂಸಾರದಲ್ಲಿರೋಷ್ಟು ನಾವು ಎಷ್ಟು ದಿನ ಸಂಸಾರದಲ್ಲಿ ಇರ್ತೇವೋ ಅವತ್ತಿನ ತನಕವೂ ಕೂಡ ಮೋಕ್ಷ ಆಗಿದ್ದನ್ನ ನಾವು ಕಂಡಿಲ್ಲ. ಹಾಗಾಗಿ ನಮಗನಿಸುತ್ತೆ ಯಾವ ಪ್ರಯೋಜನವೂ ಕೂಡ, ಸಾಮಾನ್ಯ ಪ್ರಯೋಜನವೂ ಕೂಡ ನಿಮ್ಮ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಇಲ್ಲ. ಆದ್ದರಿಂದ ಇದು ಹೇಗೆ ತಾನೇ ಆರಂಭಣೀಯ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ? ಯಾವುದೇ ಒಂದು ಗ್ರಂಥ ಆರಂಭಣೀಯ ಅಂತಾಗಬೇಕಾದ್ರೆ ಅನುಬಂಧ ಚತುಷ್ಟಯ ಇರಬೇಕು. ಅಯಂ ಗ್ರಂಥ ಆರಂಭಣೀಯ ಅನುಬಂಧ ಚತುಷ್ಟಯ ಸಹಿತತ್ವ ಅಂತ ಈ ರೀತಿಯಾಗಿ ಹೇಳಬೇಕು. ಆದರೆ ಅನುಬಂಧ ಚತುಷ್ಟಯವೇ ಇಲ್ಲ. ಆದ್ದರಿಂದ ಹೇಗೆ ತಾನೇ ನೀವು ಈ ಗ್ರಂಥದ ವ್ಯಾಖ್ಯಾನವನ್ನು ಮಾಡ್ತೀರಾ? ನಿಮ್ಮ ಉಪನ್ಯಾಸವೇ ನಿರ್ಮೂಲ ಅಂತ ಹೇಳಿದಾಗ ಅದಕ್ಕೋಸ್ಕರ ಇದರ ಮೇಲೆ ಇನ್ನೊಬ್ಬ ಪೂರ್ವ ಪಕ್ಷಿ ಆಕ್ಷೇಪವನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾನೆ. ಈ ಬ್ರಹ್ಮಮೀಮಾಂಸಾ ಶಾಸ್ತ್ರ ಆರಂಭಣೀಯ ಅಲ್ಲ ಅಂತ ನೀವು ಹೇಳಿದ್ರಿ. ಇನ್ನೊಂದು ರೀತಿಯಿಂದ ಈ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನ ಆರಂಭಣೆ ಮಾಡಬಹುದೋ ಏನೋ ಅಂತ ಆ ಮಾಯಾವಾದಿಗಳ ರೀತಿಯಿಂದಲೇ ಆ ಪೂರ್ವ ಪಕ್ಷವನ್ನ ಮುಂದಿನ ಶ್ಲೋಕದಲ್ಲಿ ಪರಿಹಾರ ಮಾಡ್ತಾರೆ. ಏನ್ ಪರಿಹಾರ ಮಾಡ್ತಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ.